ನೋಡಲ್ಲಿ, ಅವನು ಎಷ್ಟು ಚೆನ್ನಾಗಿ ಹಾರ್ಮೋನಿಯಂ ನುಡಿಸ್ತಾನೆ. ಆ ಹಾರ್ಮೋನಿಯಂ ಏನಾದ್ರೂ ನಮ್ ಕೈ ಸೇರಿದ್ರೆ ನಾವು ತುಂಬಾ ಚೆನ್ನಾಗಿ ಹಣ ಮಾಡಬಹುದು. ಅವನು ಈ ಕಡೆನೇ ಬರ್ತಾ ಇದ್ದಾನೆ. ಅಯ್ಯೋ ಸಾಹೇಬ್ರೆ, ಈ ಮನೆ ಎಲ್ಲಿದೆ ಅಂತ ಹೇಳೋದಕ್ಕಾಗುತ್ತ? ನೀವು ನೇರವಾಗಿ ಹೋಗಿ, ಆಮೇಲೆ ಅಲ್ಲಿ ಬಲಕ್ ತಿರುಗಿ, ಮತ್ತೆ ಸೀದಾ ಹೋಗಿ, ಮತ್ತೆ ಬಲಕ್ ತಿರುಗಿ, ಮತ್ತೆ ಸೀದಾ ಹೋಗಿ. ಈ ರೀತಿ ತಿರುಗಿ ತಿರುಗಿ ಮತ್ತೆ ನಿಮ್ಮ ಹತ್ರನೇ ಬಂದ್ಬಿಡ್ತೇನೆ. ಹೌದು, ಆಮೇಲೆ ನಾನ್ ನಿಮ್ಮನ್ನ ಲೂಟಿ ಮಾಡ್ತೀನಿ. ಅಯ್ಯೋ, ನಮ್ಮ ಹಾರ್ಮೋನಿಯಮ್ಮನ್ನ ಬಿಟ್ಟು ಬಿಡಿ. ನಿಮ್ಮನ್ ಮರ್ಯಾದಸ್ತರು ಅಂತ ಅನ್ಕೊಂಡಿದ್ದೆ. ಅಯ್ಯೋ, ಯಾರಾದ್ರೂ ಕಾಪಾಡಿ, ಪೊಲೀಸ್ನ ಕರೀರಿ. ಅಂಕಲ್, ಹಾರ್ಮೋನಿಯಂನ ಬಿಟ್ಬಿಡಿ. ಏ ಮಗು, ನಿನ್ ದಾರಿ ನೋಡ್ಕೊ ಹೋಗು. ಮಗು ಅಂತ ಹೇಳ್ಬೇಡಿ ಅಂಕಲ್. ಶಿವ, ಶಿವ ಅಂತ ನನ್ನ ಹೆಸರು. ಹಿಂದೆ ನೋಡು ಮಗು. ಅಯ್ಯೋ, ನನ್ನ ಹಾರ್ಮೋನಿಯಂ. ಬಿಡು. ಅಯ್ಯೋ, ಕಾಪಾಡೆ. ಅಯ್ಯೋ, ನನ್ನ ಹಾರ್ಮೋನಿಯಂ. ಸೂಪರ್ ಶಿವ, ಸೂಪರ್. ಒಳ್ಳೆ ಮನೆ. ಅಯ್ಯ ಗುರೂಜಿ, ನೀವ್ ಏನಕ್ಕೆ ನೀವು ಬರ್ತಿದ್ದೀನಿ ಅಂತ ವಿಷಯ ನನಗೆ ಹೇಳಲಿಲ್ಲ. ನೀವ್ ಹೇಳಿದಿದ್ರೆ ನಾನ್ ನಿಮ್ಮನ್ನ ಸ್ಟೇಷನ್ ಹತ್ರ ಪಿಕಪ್ ಮಾಡ್ಕೊಂಡ್ ಬರ್ತಿದ್ದೆ. ಅಯ್ಯೋ ಶಿಷ್ಯ, ನನ್ನ ಹತ್ರ ಶಿವ ಇದ್ದ. ಅವನು ಗುಂಡಾಗಳಿಂದ ಕಾಪಾಡಿ ನನ್ನನ್ನ ಇಲ್ಲಿ ಕರ್ಕೊಂಡ್ ಬಂದ. ಶಿವ ಅಂತೂ ಮೊದ್ಲಿಂದಾನು ಬ್ರೇವ. ಶಿವ, ಇವ್ರು ನಮ್ಗ ಮ್ಯೂಸಿಕ್ ಟೀಚರ್. ನೀನು ಇವ್ರ ಜೋಡಿ ಒಂದ್ ಹಾಡ ಹೋಗ್ಬೇಕ. ಅದ್ ಪರವಾಗಿಲ್ಲ ಆಂಟಿ, ನನಗ್ ಸ್ವಲ್ಪ ಕೆಲ್ಸ ಇದೆ. ನಾನು ಈಗ್ಲೇ ಹೊರಡ್ತೀನಿ. ಬಾಯ್ ಅಂಕಲ್. ಬಾಯ್ ಗುರುಜಿ. ಗುರುಜಿ, ನೀವ್ ಕುಂದ್ರಿ, ನಾ ಹೋಗಿ ಚಾ ನಾಷ್ಟ ತರ್ತೀನಂತೆ. ನೀನು ತಿಂಡಿ ಕಾಫಿಯನ್ನ ಮಾಡು, ನಾನು ಮಾಡಿ ಮೇಲೆ ಹೋಗಿ ಹಾಡೋದನ್ನ ಪ್ರಾಕ್ಟೀಸ್ ಮಾಡ್ತೀನಿ. ತಾತಾಜಿ, ಇದೇನಿದು? ನೀವು ಹಾಡ್ದೇನೆ ಹಾಡು ಬರ್ತಾನೆ ಇದೆಯಲ್ಲ, ಆದ್ರೂ ಚೆನ್ನಾಗಿದೆ. ಹೇಗೆ? ನನಗೂ ಹಾಗೆ ಅನಿಸ್ತಾ ಇದೆ. ಈಗ ಶುರು ಮಾಡ್ತೀನಿ. ಇದು ನನ್ ಧ್ವನಿ ಅಲ್ಲ, ಬೇರೆ ಯಾರದೋ ಧ್ವನಿ. ಸರಿ ಗಮ ಪದ ನಿಸ, ಸರಿ ಗಮ ಪದ ನಿಸ, ಸಾರೆ ಗ ಪದ ರಿ ಸ
ನಾನೊಬ್ಬ ಸಿಂಗರ್ ಇಲ್ಲಿರುವಾಗ ವೇದ ಸಿಟಿಯಲ್ಲಿ ಇನ್ನೊಬ್ಬ ಸಿಂಗರ ಅವನ್ ಯಾರಂತ ನೋಡ್ಲೇಬೇಕು. ಏಯ್ ನೀನ್ ಯಾರು? ತಾತ, ಇವರು ಸ್ವಾಮಿ ಅಂಕಲ್ನ ಮ್ಯೂಸಿಕ್ ಟೀಚರು. ಟೀಚರ್ ಆಗಿರ್ಲಿ ಅಥವಾ ಫ್ಯೂಚರ್ ಆಗಿರ್ಲಿ, ನಮ್ ಏರಿಯಾದಲ್ಲಿ ಈ ರೀತಿ ಹಾಡೋದಕ್ಕೆ ಅವನಿಗೆ ಎಷ್ಟು ಧೈರ್ಯ? ನನ್ನದು ಸ್ವರ ತಪ್ಪಿಲ್ಲ, ನಾನು ನನ್ನ ಸ್ವರಕ್ಕೆ ನಿಮ್ಮ ಜಿದ್ದಿ ಇದೆಯಾ? ನಾನು ಗುರು ಗುರು ಮುರಳೀಧರ ಸ್ವಾಮಿನಾಥ ಶ್ರೀ. ನಾನಿಲ್ಲಿ ಇರುವಾಗ ಸ್ವಾಮಿ ಅವರಿಗೆ ಬೇರೆ ಟೀಚರ್ ಬೇಕಿತ್ತಾ? ನಾನು ಗುರುವಿಗೆ ಗುರು. ಈಗ ನೀವು ಸುಮ್ನಿರಿ, ನಾನು ಹಾಡು ಹಾಡ್ತೀನಿ. ನಾನ್ ತೋರಿಸ್ತೀನಿ ರಾಗ ಏನು ಅಂತ. ಆ, ಸ, ವ, ದ. ಅಯ್ಯೋ, ಇಲ್ಲಿ ಸ್ವರ ಎಲ್ಲಿಂದ ಬರ್ತಾ ಇದೆ? ಅಯ್ಯೋ, ಸರಿಗಮಪ. ಆ, ಆ, ನೀನು ಸಂಗೀತಗಾರನ ತಮಾಷೆ ಮಾಡ್ತಾ ಇದೀಯಾ? ಸಾಗ ಮಾಪ ನಿಲ್ಸು ನಿನ್ ಹಾಡನ್ನ. ಅಯ್ಯ ಗುರುಜಿ, ವಾಪಸ್ ಬನ್ನಿ. ಶಿವ ಅವ್ರ ತಾತ, ಸ್ವಲ್ಪ ಕೆಳಗ್ ನೋಡಿ, ಹಿಂದೆ ಬಂದ್ಬಿಡಿ. ಸ್ವಾಮಿ ಅಂಕಲ್, ಹಗ್ಗ ಎಸಿರಿ, ಹಗ್ಗ. ಹೇ ಸಂಗೀತದ ಗುರುಜಿ, ನಾನು ಹೇಳೋದ್ನ ಕೇಳು, ಆಮೇಲೆ ನಿನ್ನ ಹಾಡನ್ ಶುರು ಮಾಡು. ನಿಮ್ಮ ಹಾಡಿನ ಮೇಲೆ ನಿಮ್ಗೆ ಅಷ್ಟು ಗರ್ವ ಇದೆ ಅಂದ್ರೆ ಇವತ್ತು ಸಂಜೆ ನಮ್ಮದು ನಿಮ್ಮದು ಹಾಗೆ ಹೋಗ್ಲಿ ಒಂದು ಸಂಗೀತದ ಪ್ರತಿಯೋಗಿತಾ. ನಾನು ನಿಮಗೆ ಗರ್ವವನ್ನು ಭಂಗ ಮಾಡಬಲ್ಲೆ ಒಂದು ಹಾಡಿನಿಂದ. ಹಾ, ಖಂಡಿತ. ನಾನು ಕೂಡ ನನ್ನ ಹಾಡು ಏನು ಅಂತ ತೋರಿಸ್ತೀನಿ, ಮತ್ತೆ ಹಾಡಿನ ಶಕ್ತಿನೂ ತೋರಿಸ್ತೀನಿ. ನಿನ್ನ ಚಾಲೆಂಜ್ಗೆ ನಾನು ರೆಡಿ ಇದ್ದೀನಿ. ನಾನು ನೋಡ್ತೇನೆ. ಬಾಬಾ ಬಾಬಾ ರಾ ರಾ ರಾ. ಇವರು ಅದ್ಭುತವಾದ ಸಿಂಗರ್ರು, ನನ್ನ ಕಾಂಪಿಟೇಷನ್ ಗೆಲ್ಬೇಕು, ಮತ್ತೆ ಏನಾದ್ರೂ ಮಾಡಬೇಕು. ಎವ್ರಿಥಿಂಗ್ ಈಸ್ ಫೇರ್ ಇನ್ ಲವ್ ಅಂಡ್ ವಾರ್. ಅದಕ್ಕಾಗಿ ನಾನು ಕೊಡ್ತೀನಿ ಒಂದು ಗುಳೆಗೆ. ನನ್ ಧ್ವನಿಗೇನಾಯ್ತು? ಕೆಟ್ಟು ಹೋಯ್ತು. ಏನಾಯ್ತಿದು ನನ್ ಧ್ವನಿಗೆ? ದನಿಗೆ ಏನಾಯ್ತು? ನನ್ಗೇನು ಅಂತಲೇ ಅರ್ಥ ಆಗ್ತಿಲ್ಲ. ನಾನು ಈಗಷ್ಟೇ ಚಾ ಕುಡ್ಕೊಂಡು ಕೂತ್ಕೊಂಡಿದ್ದೀನಿ. ತಾತ, ನಿಮ್ಮ ಟೀಯಲ್ಲಿ ಯಾರೋ ಏನೋ ಬೆರೆಸಿದ್ದಾರೆ. ಇಲ್ಲಿ ನೋಡಿ. ನಿನಗೆ ನನ್ನ ಹಾಡಿಂದ ಏನಾದ್ರೂ ತೊಂದರೆ ಆಗ್ತಿದ್ಯಾ? ಅಯ್ಯೋ ನೋಡಿ ಅಜ್ಜಮ್ಮ, ನನ್ನ ಮೇಲೆ ಇವರು ತಪ್ಪು ಹೊರಿಸ್ತಿದ್ದಾರೆ. ಭೀಮ್ ಸಿಂಗ್ ಹಾಗೆಲ್ಲ ಮಾಡೋದೇ ಇಲ್ಲ. ಏನ್ ಮಾತಾಡ್ತಾ ಇದ್ದೀರಾ? ಹಾಗಾದ್ರೆ ಇದ ಗುರುದೇ ಕೆಲ್ಸ. ಅವನು ಕಾಂಪಿಟೇಷನ್ ಅಲ್ಲಿ ಗೆಲ್ಲೋದಕ್ ಮಾಡಿದಾನೆ. ಈ ಮಾತ್ರೆಯಿಂದ ಆಗಿರೋ ತೊಂದ್ರೆನ ಪರಿಹಾರ ಮಾಡೋಕಿರೋದು ಒಂದೇ ದಾರಿ. ಪರಿಹಾರಕ್ಕಿರೋದು ಒಂದೇ ದಾರಿನ? ಅದೇನು? ಸ್ವರಹೂನ ಜ್ಯೂಸ್. ಸ್ವರಹೂ ನಮ್ಮ ಕಾಡಿನಲ್ಲಿರುವ ಗುಹೆಯ ಒಳಗಡೆ ನೀರಿನ ಒಳಗೆ ಬೆಳೆದಿರುತ್ತೆ. ಆದ್ರೆ ಆ ಗುಹೆ ಎಲ್ಲಿದೆ ಅಂತ ಗೊತ್ತಿಲ್ಲ. ಶಿವ, ಆ ಸ್ವರಹೂ ಎಲ್ಲಿದೆ ಅಂತ ನೋಡು. ಸರಿ ತಾತ,
ನಾನು ಈಗಲೇ ಹೋಗ್ತೀನಿ. ನಾನು ಆ ಹೂವನ್ನ ತಂದೆ ತರ್ತೀನಿ. ಶಿವು, ಇದುವರೆಗೂ ಯಾವ್ದು ನದಿ ಅಥವಾ ಕೆರೆ ಈ ಜಂಗಲ್ನಲ್ಲಿ ಕಾಣಿಸಿಲ್ವಲ್ಲ? ಹೌದು ಯುಡಿ, ಈ ಕಾಡಲ್ಲಿ ನದಿ ಅಥವಾ ಕೆರೆ ಎಲ್ಲೂ ಕೂಡ ಇಲ್ಲ. ಆದ್ರೂ ಪ್ರಾಣಿಗಳಿರ್ತಾವೆ.